ಕೆಪಿಎಸ್ಸಿಯವರು ಶೀಘ್ರ ಲಿಪಿಕಾರರು ಮತ್ತು ಬೆರಳಚ್ಚುಗಾರರ ಹುದ್ದೆಗೆ ಅರ್ಹತೆ ಇಲ್ಲದವರಿಗೆ ಕೆಲಸ ನೀಡಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಶಂಕರ ಕಟ್ಟಿಮನಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸಿರುವ ವಾಣಿಜ್ಯ ಪರೀಕ್ಷೆಗಳ ಕನ್ನಡ ಸೀನಿಯರ್ ಗ್ರೇಡ್ ಶೀಘ್ರ ಲಿಪಿ ಹಾಗೂ ಕನ್ನಡ ಸೀನಿಯರ್ ಗ್ರೇಡ್ ಬೆರಳಚ್ಚು ವಿದ್ಯಾರ್ಹತೆಯನ್ನು ಸಹ ಹೊಂದಿರುವ ಅಭ್ಯರ್ಥಿಗಳನ್ನು ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕಮರ್ಷಿಯಲ್ ಪ್ರಾಜೆಕ್ಟ್ ಇನ್ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಸಹ ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಅರ್ಜಿಯನ್ನು ಸಲ್ಲಿಸುವಾಗ 2 ವಿದ್ಯಾರ್ಥಿಗಳ ಅಂಕಗಳನ್ನು ನಮೂದಿಸಲು ಅವಕಾಶವಿರುವುದಿಲ್ಲ. ಆದರೆ ಕೆಪಿಎಸ್ಸಿನವರು ಕಡಿಮೆ 59% ಇರುವ ಕೇವಲ ಒಂದೇ ವಿದ್ಯಾರ್ಥಿಯಾದ 3 ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಜೆಕ್ಟ್ ಇವರಿಗೆ 72% ಫಲಿತಾಂಶ ಹೆಚ್ಚು ಮಾಡಲು ಕೊಡಿಸಿರುವ ಅಂಕಗಳನ್ನು ಮತ್ತೆ ಕೂಡಿಸಿದ್ದಾರೆ. ಅದರ ಜೊತೆಗೆ ಕನ್ನಡ ಬೆರಳಚ್ಚು ಜೂನಿಯರ್ ಗ್ರೇಡ್ ಅಂಕಗಳನ್ನು ಕೂಡಿಸಿ ಪ್ರತಿಶತ ಹೆಚ್ಚು ಮಾಡಿ ಜಾಬ್ ಕೊಟ್ಟಿದ್ದಾರೆ ಎಂದು ಆರೋಪಿಸಿದರು. ಕೆಪಿಎಸ್ಸಿ ಅವರು ಏನು ಮಾಡ್ತಾರೆ, 2016ರಲ್ಲಿ ಟೈಪಿಸ್ಟ್ ಹುದ್ದೆಗೆ ಅರ್ಜಿ ಕರೀತಾರೆ. ಅದರ ಜೊತೆಗೆ ಸ್ಟೆನೋಗ್ರಾಫರು ಕರೀತಾರೆ. ನಾನು ಹಾಕಿರ್ತಕ್ಕಂಥದ್ದು ಅರ್ಜಿ ಟೈಪಿಸ್ಟ್ ಹುದ್ದೆಗೆ. ಅದಕ್ಕಿರೋದು 2 ಕ್ವಾಲಿಫಿಕೇಷನ್ ಇರುತ್ತೆ. ಒಂದು PUC ಪಾಸ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪಾಸ್ ಆಗಿರಬೇಕು, ಅಥವಾ ತತ್ಸಮಾನ ವಿದ್ಯಾರ್ಹತೆ. ಇದು ಮೊದಲನೇದು ಕಂಡೀಷನ್ ಇರೋದು. ಎರಡನೇದು ಕನ್ನಡ ಟೈಪ್ ರೈಟಿಂಗ್ ಸೀನಿಯರ್ ಗ್ರೇಡನ್ನು ಪಾಸ್ ಆಗಿರಬೇಕು. ನಾನು 2 ಪಾಸ್ ಆಗಿರೋ ಕಾರಣದಿಂದ ನಾನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ತೀನಿ. ಇದರ ಆಯ್ಕೆ ಕೇವಲ ಮಾರ್ಕ್ಸ್ಗಳನ್ನು ನೋಡಿ ಆಯ್ಕೆ ಮಾಡ್ತಾರೆ, ಬೇರೆ ಯಾವುದೋ ಪರೀಕ್ಷೆಗಳು ಇರೋದಿಲ್ಲ. ಇದಾದ ನಂತರ ನಂದು ಅಗ್ರಿಗೇಟ್ ಪರ್ಸೆಂಟೇಜ್ ಇರೋದು 64.83, ಅಂದರೆ PUCದು 48.66, ಕನ್ನಡ ಟೈಪ್ ರೈಟಿಂಗ್ ಸೀನಿಯರ್ ಗ್ರೇಡು 81%. ಅಗ್ರಿಗೇಟ್ ತೆಗೆದಾಗ 64.83% ಆಗುತ್ತೆ. ಆದರೆ ನಾನು ಯಾವಾಗ ಇಲ್ಲಿ ಆಯ್ಕೆಯಲ್ಲಿ ಅವರು ಹೇಗೆ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡಿದ್ದಾರೆ ಡಿಪ್ಲೊಮಾ ಕಮರ್ಷಿಯಲ್ದು ಅಂತಂದಾಗ ಡೌಟ್ ಬಂದಾಗ ಕೇಳಿದಾಗ KPSCದವರು ಮಾಹಿತಿ ಹಾಕಿನಿಂದಾಗಲಿ ಯಾವುದೇ ರೀತಿಯಿಂದ ಅವ್ರು ಯಾವುದೇ ದಾಖಲಾತಿಗಳನ್ನು ತೋರಿಸಲಿಲ್ಲ, ಕೊಡಲಿಕ್ಕೂ ಹೋಗಲಿಲ್ಲ. ಆವಾಗ ನಾನು ಕೇಸ್ ಫೈಲ್ ಮಾಡಿದಾಗ KATಯಲ್ಲಿ ಆ ಸಮಯದಲ್ಲೂ ಅವರು ಅಲ್ಲೂ ದಾಖಲಾತಿ ಕೊಡಲಿಲ್ಲ, ಅದನ್ನು ಮುಚ್ಚೆ ಇಟ್ಟರು, ಕೇವಲ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದೆ. ನಂತರ KATಯಲ್ಲಿ ಸೋತ ನಂತರ ನಾನು ಹೈಕೋರ್ಟ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಹೈಕೋರ್ಟ್ನಲ್ಲಿ ಹೇಳಿದೆ, ಸರ್ ಇವ್ರು ಮಾರ್ಕ್ಸ್ ಕಾರ್ಡ್ ಹಾಕಲಿಲ್ಲಪ್ಪ ಅಂತಂದರೆ ನಿಮ್ಗೆ ತೀರ್ಪು ಕೊಡೋಲ್ಲಿ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಸತ್ಯವನ್ನು ಮುಚ್ಚಿಟ್ಟು ತೀರ್ಪು ಕೊಡೋದು ಇದು ಅನ್ಯಾಯವಾಗುತ್ತೆ ಅಂತ ಅಂದಾಗ ಅವಾಗ ನಾನು ಒಂದು IA ಫೈಲ್ ಮಾಡ್ತೀನಿ. ಅವಾಗ ನ್ಯಾಯಾಧೀಶರು ಏನು ಮಾಡ್ತಾರೆ, ಮೊದಲು ನೀವು ಮಾರ್ಕ್ಸ್ ಕಾರ್ಡ್ಗಳನ್ನು ಹಾಕಿ ನಂತರ ನೋಡೋಣ ಅಂತ ಅಂದರು. ಅದಾದ ನಂತರ ಅವ್ರು ಮಾರ್ಕ್ಸ್ ಕಾರ್ಡ್ಗಳನ್ನು ಹಾಕ್ತಾರೆ. ಹಾಕಿದ ನಂತರ ಅವ್ರು ಏನು ಮಾಡ್ತಾರೆ, ಅಪೋಸಿಟ್ ವ್ಯಕ್ತಿ ಇರ್ತಕ್ಕಂಥವ್ರು ಧನರಾಜ್ ಗುಬ್ಬೆ ತಂದೆ ದಶರಥರವರು, ಅವ್ರದ್ದು ಕೇವಲ ಒಂದೇ ಒಂದು ಕ್ವಾಲಿಫಿಕೇಷನ್ ಇದೆ, ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಕನ್ನಡ ಅಂತ. ಅದರದ್ದು ಮಾರ್ಕ್ಸು ಎಷ್ಟಿದೆ ಅಂತಂದರೆ 5125 ಮಾರ್ಕ್ಸ್ಗೆ 3027 ಮಾರ್ಕ್ಸ್ ತಂದಿದ್ದಾರೆ ಅವರು. ಅವ್ರದ್ದು ಅಗ್ರಿಗೇಟ್ ಆಗಿರೋದು 59.06. ಅವ್ರದ್ದು ಇರೋದೇ ಇಷ್ಟೇ ಮಾರ್ಕ್ಸ್. ಇಷ್ಟೇ ಇರ್ತಕ್ಕಂಥ ಮಾರ್ಕ್ಸನ್ನು ಅವ್ರು ಏನು ಮಾಡ್ತಾರೆ, 72.53 ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ತೋರಿಸಿ ಅವ್ರಿಗೆ ಜಾಬ್ ಕೊಡ್ತಾರೆ. ಈಗ 5 ವರ್ಷದಿಂದ ಜಾಬ್ ಮಾಡ್ತಾಯಿದ್ದಾರೆ. ಇದು ಆದ ನಂತರ ಅವರಿಗೆ ನಾನು ಹೈಕೋರ್ಟ್ನಲ್ಲಿ ಎಲ್ಲನೂ ಪೂರ್ತಿ ಸಾಬೀತು ಮಾಡ್ತೀನಿ. ಅದು ಏನಂತಂದರೆ KPSC ಅವರು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.